ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹಳ್ಳಿಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಅತ್ತೆ ಮನೆ. ಸೊ ಇಲ್ಲಿಗೆ ನಾವು ಹೋಗಿದ್ವಿ ಸ್ಯಾಟರ್ಡೆ ಸಂಡೇ. ಸೊ ಹಾಗಾಗಿ ಅಲ್ಲಿ ವ್ಲಾಗ್ನ ಮಾಡ್ಕೋತಾ ಇದ್ವಿ. ಸ್ಯಾಟರ್ಡೆ ನೈಟ್ ನಾವು ಹೋಗಿದ್ದು. ಸಂಡೇ ಎಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ಯಾಟರ್ಡೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸಂಡೇ ಆಲ್ಮೋಸ್ಟ್ ಮಧ್ಯಾಹ್ನ ಈವ್ನಿಂಗ್ ಹೋಗಿತ್ತು. ಸೊ ಈವ್ನಿಂಗ್ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾವು ಹೊಲ್ದ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಪ್ಲ್ಯಾಂಟ್ ಏನಂದರೆ ರೋಸ್ ಗಿಡಗಳನ್ನ ಹಾಕಿದ್ದಾರೆ. ರೋಸು ಮತ್ತು ದ್ರಾಕ್ಷಿ, ಇದು ಕೂಡ ನಮ್ಮದೇ. ಸೊ ರೋಸು ದ್ರಾಕ್ಷಿ ಹಾಕಿದ್ರು. ಸೊ ಅವರೆಕಾಯಿ ಈ ಥರದ್ದೆಲ್ಲ ಹಳ್ಳಿಯಲ್ಲಿ ಬೆಳೀತಾರಲ್ವ, ಸೊ ಬೆಳೆದಿದ್ರು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಇದು ಬಂದು ವ್ಯೂ ಯಾವುದು ಅಂದರೆ ಇಲ್ಲಿ ಕಡೆ ನಂದಿ ಹಿಲ್ಸ್ ಅದು ಕಾಣಿಸ್ತಿರೋದು. ಸೊ ನಂದಿ ಹತ್ರ ನಿಯರ್ ಬೈ ಊರಿರೋದು ನೀವು ನೋಡ್ಬೋದು. ಈ ಥರ ಹೊಲಗಳಲ್ಲಿ ಬೆಂಗಳೂರಲ್ಲಿ ಇದ್ದು ಬಿಲ್ಡಿಂಗ್ಗಳ ಮಧ್ಯೆ ಇದ್ದು ಈ ಥರ ಹೊಲಗಳಲ್ಲಿ ಬಂದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸುತ್ತು ಒಂದು ರೌಂಡ್ ಹಾಕ್ಬಿಟ್ಟಿದ್ದೀನಿ ನಾನಂತೂ ನೇಚರ್ ನೋಡಿಕೊಂಡು. ತುಂಬಾ ಚೆನ್ನಾಗಿತ್ತು. ಈ ನೇಚರ್ ಮುಂದೆ ಯಾವುದೂ ಬೇಡ, ಏನೂ ಬೇಡ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈವ್ನಿಂಗು ನೀವು ನೋಡ್ಬೋದು, ಆಲ್ರೆಡಿ ಸನ್ಸೆಟ್ ಆಗ್ತಾ ಬರ್ತಾ ಇತ್ತು, ಸೂರ್ಯ ಮುಳುಗ್ತಾ ಬರ್ತಾಯಿತ್ತು. ಈ ಟೈಮಲ್ಲಿ ನಾವು ಹೋದ್ವಿ. ಇಲ್ಲಿ ಅತ್ತೆ ಮಾವ ಬಂದು ರೋಸ್ನ ಬಿಡಿಸ್ತಾಯಿದ್ರು. ರೋಸ್ ಬೆಳೆದಿರೋದ್ರಿಂದ ರೋಸ್ ಬಿಡ್ತಾಯಿದ್ರು. ಸೊ ಆಗಲೇ ನಾವು ಟ್ರೈ ಮಾಡೋಣ ಅಂತ ನಾವು ರೋಸ್ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೋಸ್ ಬಿಡಿಸೋ ಕೆಲಸ ಎಲ್ಲ ಜಸ್ಟ್ ನಮ್ಮ ಖುಷಿಗೆ ನಾನು ಬಿಡಿಸ್ತಾ ಇದ್ದೀನಿ. ನಾನು ಮತ್ತು ಅಕ್ಕ ಹೋಗಿದ್ವಿ. ಅಕ್ಕ ಅಂದರೆ ಭಾವ ಅವರ ಹೆಂಡ್ತಿ, ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಹೆಂಡ್ತಿ ಇದ್ದಾರೆ ಇಲ್ಲಿ. ಸೊ ಅಲ್ಲಿ ಅವ್ರ ಮನೆಗೆ ಹೋಗಿದ್ದಿದ್ದು. ಹೋಗಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಿಡಿಸ್ತಾ ಇದ್ವಿ. ನೋಡ್ಬೋದು ಕಲರು ಜಾಸ್ತಿ ಅಂದರೆ ರೆಡ್ಡೇ ಅಂತ ಹೆಚ್ಚಾಗಿ ಹೋಗೋದು ಹೂವು ಮಾರ್ಕೆಟ್ಗೆ. ಬಟ್ ಅವರು ಅಲ್ಲಲ್ಲಿ ಸ್ವಲ್ಪ ಕಲರ್ ವೈಟು, ಈ ಥರ ಆರೆಂಜ್ ಕಲರ್ದು ಹಾಕ್ಕೊಂಡಿದ್ದಾರೆ. ಇಲ್ಲಿ ಡಾಗ್ಗಳು ಎರಡಿದಾವಲ್ವ, ಸೊ ಈ ಡಾಗ್ಗಳೇ ಅಂತ ಇಲ್ಲಿ ಕಾವಲಿರೋದು. ಅಂದರೆ ನಮ್ಗೆ ಗೊತ್ತಿರೋರು ಬಿಟ್ಟು ಬೇರೆ ಯಾರು ಬಂದ್ರೂ ಅಕ್ಸೆಪ್ಟ್ ಮಾಡೋದಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ಮನೆಗೆ ಅಂತ ಅಲ್ಲಲ್ಲಿ ಬೇರೆ ಬೇರೆ ಕಲರ್ಸ್ ಹಾಕ್ಕೊಂಡಿರೋದು. ಏನು ಮಾಡ್ತಿರೋದು ರಶ್ಮಿನ? ಹೂವು ಕೀಳ್ತಾ ಇದ್ದೀನಿ. ಹಂಗೆ ಗಿಡ ಸಮೇತ ಕೀಳ್ತದೆಯಲ್ಲಪ್ಪ. ತೋರ್ಸಪ್ಪ, ಹೆಂಗೆ ತೋರ್ಸೋದು ಹೂವನ? ಹಿಂಗೆ ತೋರಿಸ್ಬೇಕು, ಹಿಂಗೆ ತೋರ್ಸಮ್ಮ. ಎಷ್ಟು ಕಿತ್ತಾಕಿದೆ? ತಗೊಂಬಂದು ಹಾಕಿಲ್ಲಲ್ಲಿ, ಎತ್ಕೊಬಾ. ಅಜ್ಜು ಎಷ್ಟು ಕಿತ್ತಾಕ್ಬಿಟ್ಟಿದ್ಯಮ್ಮ, ತೋರ್ಸು. ವಾವ್, ಸೂಪರ್. ಹಾಕು, ನೀನು ಸೂಪರ್. ಬಿದ್ದೋಯ್ತು, ಎಲ್ಲ ಬಿದ್ದೋಯ್ತು. ಮನೆಯಲ್ಲಿ ನಮ್ಮ ಪಾಪು, ಹಸ್ಬೆಂಡು ಮತ್ತು ನಮ್ಮ ಭಾವವ್ರ ಮನೆಯಲ್ಲಿದ್ದರು. ನಾನು ಅಕ್ಕ ಮಕ್ಕಳ ಜೊತೆ ಇಲ್ಲಿಗೆ ಬಂದಿದ್ವಿ. ಅದು ಇನ್ನೊಂದು ಬಂದು ನಮ್ಮ ಭಾವವ್ರ ಮಗಳು. ಇಲ್ಲಿ ನೋಡ್ಬೋದು ಅವರೆಕಾಯಿ ಬಿಟ್ಟಿತ್ತು, ಆಲ್ಮೋಸ್ಟ್ ಮುಣುಗ್ತಾನೆ ಬಂದ್ಬಿಟ್ಟಿತ್ತು. ಅಲ್ಲಿವರೆಗೂ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಸೂರ್ಯ ಮುಳುಗೋ ಟೈಮಲ್ಲಿ ಕೂಡ. ಇಲ್ಲಿ ವೈಟ್ ಕಲರ್ ರೋಸಸ್ 2 ಕಿತ್ಕೊಂಡು, ಇದಕ್ಕೇನೋ ರೋಗ ಏನೋ ಅಂಟಿಬಿಟ್ಟಿದೆ ಅಂತ ಅನಿಸುತ್ತೆ. ಮೊಗ್ಗು ನೋಡಿ ಎಷ್ಟು ದಪ್ಪ ಆಯಿತು, ಫುಲ್ಲು ದಪ್ಪ ಆಯಿತು ಹೂವು. ಸೊ ನಾವಿಲ್ಲಿ ಸ್ವಲ್ಪ ಹೊತ್ತಿದ್ದು, ದ್ರಾಕ್ಷಿ ಇನ್ನೂ ಬಿಟ್ಟಿರಲಿಲ್ಲ, ಇನ್ನೂ ಸ್ಟಾರ್ಟ್ ಕೂಡ ಆಗಿರಲಿಲ್ಲ ದ್ರಾಕ್ಷಿ. ಇಲ್ಲಿ ಅಕ್ಕ ಮತ್ತು ರಸ್ವಿನು, ಅಕ್ಕನ ಮಕ್ಕಳಿಬ್ಬರು ಓಡ್ತಾಯಿದ್ರು. ಸೊ ಅವ್ರು ರನ್ನಿಂಗ್ ರೇಸ್ ಮಾಡ್ತಾಯಿದ್ರು, ಹೋಗ್ತಾಯಿದ್ರು. ನಾನು ಹಿಂದೆ ಬರ್ತಾ ಇಲ್ಲಿ ಈ ಥರ ಬೀಜನ ಕೂಡ ಬಿಡಿಸ್ಕೊಂಡೆ. ಇದು ಏನಂದರೆ ಪಲಾವ್ಗೆ ಹಾಕೋ ಬೀಜ. ಇದನ್ನು ನೆನೆಸಿದ್ರೆ ಕಲರ್ ಚೇಂಜ್ ಆಗುತ್ತೆ, ದಪ್ಪ ಆಗುತ್ತೆ. ಇದು ಗಿಡ ಅಂತೆ. ಸೊ ಹಾಗಾಗಿ ಈ ಥರ ಬಿಡಿಸ್ಕೊಂಡು ಇದನ್ನು ಸ್ವಲ್ಪ ಕಿತ್ಕೊಂಡು, ಬೀನ್ಸ್ ಕಿತ್ಕೊಂಡು, ಅವರೆಕಾಯಿ ಕಿತ್ಕೊಂಡು, ಹೂವು ಕಿತ್ಕೊಂಡು ಬಂದ್ವಿ. ಇದು ಬಂದು ಹಸುಗಳು. ಈ ಹಸುಗಳು, ಕುರಿಗಳು, ಕೋಳಿಗಳು, ಎಮ್ಮೆಗಳು ಇದೆಲ್ಲ ಹಳ್ಳಿಯಲ್ಲೇ ಒಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ. ನಾವು ಮತ್ತೆ ಬ್ಯಾಕ್ ಇನ್ನೊಂದು ಸತಿ ರೌಂಡ್ ಬರ್ತಾ ಇದ್ದೀವಿ. ಹಾಗೆ ಹಾಲು ತೊಗೊಂಡು ಹೋಗ್ಬೇಕಿತ್ತು. ಹಳ್ಳಿಗಳಲ್ಲಾದರೆ, ಇಲ್ಲಿ ನಮ್ಮ ಸಿಟಿಗಳಲ್ಲಿ ಪ್ಯಾಕೆಟ್ ಹಾಲು ಸಿಗ್ತಾವಲ್ಲ. ಸೊ ಈ ಥರ ಹಳ್ಳಿಗಳಲ್ಲಿ ಏನಂದರೆ ಡೈರಿ ಇರುತ್ತೆ, ಡೈರಿಗಳಲ್ಲಿ ಸಿಗುತ್ತೆ ಹಾಲು. ಹಾಗೆಯೇ ಈ ಥರ ಹಸು ಸಾಕೊಂಡಿದ್ರೆ ಮನೆಯಲ್ಲೇ ಸಿಗುತ್ತೆ. ಸೊ ಹಾಲು ತರಬೇಕು ಅಂತ ಏನೂ ಇಲ್ಲ. ಸೊ ಇಲ್ಲಿ ಬರ್ತಾಯಿದ್ರೆ ನೋಡ್ಬೋದು ಒಂದು ತುಳಸಿ ಗಿಡ ಕಾಣಿಸಿ. ಇದು ಯಾಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಂದರೆ, ಇದು ತುಳಸಿ ಗಿಡ ಅಲ್ಲ, ತುಳಸಿ ಮರನೇ ಆಗಿಬಿಟ್ಟಿದೆ. ಅಷ್ಟು ದೊಡ್ಡ ಮರ ಇತ್ತು. ನೋಡ್ಬೋದು ಇಲ್ಲಿ ಎತ್ತುಗಳು, ಮೇಕೆಗಳು, ಕುರಿನೂ ಕಾಣಿಸ್ತಾ ಇದೆ ನೋಡಿ. ಕುರಿಗಳು, ಕೋಳಿಗಳು, ಇದೆಲ್ಲ ನೋಡೋಕ್ಕೆ ಖುಷಿ ಒಂಥರ. ಆಮೇಲೆ ಬಂದು ಮನೆ ಹತ್ರ ಗಾಡಿಯಲ್ಲಿ ಬರ್ತಾ ಇರೋರು ಎಲ್ಲರೂ ಮಾತಾಡ್ತಾ ಇರ್ತಾರಲ್ವ. ಸೊ ಮಾತಾಡಿಕೊಂಡು ಬಂದ್ವಿ ಮನೆ ಹತ್ರ. ಸೊ ಇದೇ ಮನೆಗೆ ಬಂದು ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ. ಇದೇ ಮನೆ. ಒಳಗಡೆ ಹೋಗಿ
ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಹೋಗಿ ಕುಡಿದು ಆಮೇಲೆ ಲಡ್ಡುಗೆ ಚೋಟು ಆಡೋಕ್ಕೆ ಹೋಗ್ತಾ ಇದ್ದಾನೆ. ಲಡ್ಡುಗೆ ಬಟ್ಟೆ ಎಲ್ಲ ತೆಗೆದಿಟ್ಬಿಟ್ಟು ಹೋಗಿ ಮಕ್ಕಳು ನೋಡಿ ಎಲ್ಲ ಮಕ್ಕಳು ಸೇರಿ ಮನೆಯಲ್ಲಿ ಇರೋ ಗಲೀಜ್ ಅಂದರೆ ಬೊಂಬೆಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕಿ ಬಿಸಾಕ್ಬಿಟ್ಟಿದ್ರು. ಇಲ್ಲಿ ನೋಡ್ಬೋದು ಲಡ್ಡುಗೆ ನಾನು ಫೋಟೋಶೂಟ್ನ ಮಾಡ್ಸೋಣ ಅಂತ. ನಮ್ಮ ಭಾವ ಅವ್ರದ್ದು ಸ್ಟುಡಿಯೋ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಬಟ್ ಇವ್ರ ಮನೆಯಲ್ಲೇ ಕ್ಯಾಮ್ರಾಸ್ ಎಲ್ಲ ಸ್ವಲ್ಪ ಇರುತ್ತಲ್ಲ, ಸೊ ಅದರಲ್ಲೇ ಸಿಂಪಲ್ಲಾಗಿ ಒಂದು ಫೋಟೋಸ್ ತೆಗಿಸೋಣ ಅಂತ. ಇದನ್ನೆಲ್ಲ ಎಡಿಟ್ ಮಾಡಿಲ್ಲ, ಬಟ್ ಹೆಂಗಿದೆ ಹಂಗೆ ರಾ ಕ್ಲಿಪ್ಪಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಲಾಸ್ಟಲ್ಲಿ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ಆದರೆ ಶಾರ್ಟ್ಸಲ್ಲಿ ಕೂಡ ಆ್ಯಡ್ ಮಾಡ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಜಸ್ಟ್ ಬ್ಯಾಕಲ್ಲಿ ಎಷ್ಟು ಸಿಂಪಲ್ಲಾಗಿ ಒಂಥರ ಝೀರೋ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇನ್ವೆಸ್ಟಲ್ಲಿ ಸೂಪರಾಗಿ ಬಂದಿತ್ತು ಫೋಟೋಸು. ಎಡಿಟ್ ಮಾಡದಿರೋ ಫೋಟೋಸೇ ತುಂಬಾ ಚೆನ್ನಾಗಿ ಬಂದಿತ್ತು. ಅವನ್ನ ಕುದಿಸಿ ಒಂದೆರಡು ಫೋಟೋಸ್ ತೆಗಿಯೋಷ್ಟರಲ್ಲಿ ಎಷ್ಟು ಕಷ್ಟ ಆಯಿತು ಗೊತ್ತಾ. ಅವ್ನು ಸೇಮ್ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನೆ ನೋಡಿ. ಗಂಡು ಮಗು ಆದ್ರೂ ಕೂಡ ಹೆಣ್ಮಗು ಥರನೇ ಕಾಣಿಸಿದೆ. ನಂಗೆ ತುಂಬ ಆಸೆ ಇತ್ತು ಸೆಕೆಂಡ್ ಮಗು ಹೆಣ್ಮಗು ಆಗಬೇಕಂತ, ಬಟ್ ಆಗಿಲ್ಲಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನೇ ಹೆಣ್ಮಗು ಅಂತ ಅಂದ್ಕೊಂಡು ಆವಾಗ ಡ್ರೆಸ್ ಹಾಕ್ಕೊಂಡು ನೋಡಬೇಕಷ್ಟೇ. ಫ್ರಾಕ್ ಹಾಕಿ ಒಂದು ಡ್ರೆಸ್ ತೊಗೊಂಡೆ, ಕೃಷ್ಣದು ಒಂದು ತೊಗೊಂಡೆ. ಅವ್ನು ಬಟ್ಟೆ ಇಕ್ಕಿಸ್ಕೊಂಡೇ ಇಲ್ಲ. ಸೊ ಅದಕ್ಕೆ ಫೋಟೋಸ್ ಎಡಿಟ್ ಮಾಡಿದಾಗ ಬಟ್ಟೆ ಇಟ್ಕೋಬೋದು ಅಂದರು. ಸೊ ಜಸ್ಟ್ ಸಿಂಪಲ್ಲಾಗಿ ಬ್ಯಾಗಲ್ಲಿ ಒಂದು ವೈಟು, ಆಮೇಲೆ ಪಾಪ ಕೂತ್ಸೋದಕ್ಕೆ ಒಂದು ರೌಂಡ್ ಶೇಪಲ್ಲಿರೋಂತಹ ವೈಟ್ ಕಲರ್ ಕ್ಲಾತ್ ಹಾಕಿ ಅಷ್ಟರಲ್ಲೇ ನಾವು ಫೋಟೋಸ್ನ ತೆಗೆದ್ವಿ. ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಬಂದು ಹಳೆ ಮನೆ, ಪಕ್ಕದಲ್ಲಿ ಹೊಸ ಮನೆ ಕಟ್ಟಿದ್ದಾರೆ. ಇದು ಹಳೆ ಮನೆಯಲ್ಲಿ ತುಂಬ ದೊಡ್ಡದಾಗಿದೆ ಸ್ಪೇಸು. ಸೊ ಇಲ್ಲಿ ನೋಡ್ಬೋದು ಫೋಟೋಸು ಹೆಂಗೆ ಬಂದಿದೆ ಅಂತ. ಒಂದೊಂದು ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಫುಲ್ ಫೋಟೋಸು ನಾನು ಎಡಿಟಿಂಗ್ ಆದಮೇಲೆ, ಇಲ್ಲಾಂದರೆ ಈ ರಾ ಕ್ಲಿಪ್ಪಿಂಗ್ಸ್ನ ನಾನು ಶಾರ್ಟ್ಸ್ ಥರ ಹಾಕ್ತೀನಿ. ಒಂದ್ಸಲಿ ಇಷ್ಟ ಇದ್ದರೆ ಒಂದ್ಸಲಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ ಕ್ಯೂಟಾಗಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ನಾನು ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.